ತುಂಗಭದ್ರಾ ಜಲಾಶಯದ 19ನೇ ಕೆಸ್ಟ್ ಕೊಚ್ಚಿ ಹೋಗಿ ಈಗಾಗಲೇ 7 ದಿನ ಕಳೆದಿದೆ. ಈಗಾಗಲೇ ಬರದಿಂದ ಸಾಗಿದೆ ಅದು ಕೆಲಸ ಕಾರ್ಯಗಳು. ಯಾಕಂದರೆ ಸ್ಟಾಪ್ ಲಾಗ್ನ ಕುಣಿಸ್ಕೊಳ್ಬೇಕು ಮತ್ತು ಅದನ್ನು ಯಶಸ್ವಿ ಮಾಡಬೇಕಂತೇಳಿ ಹೈದರಾಬಾದ್ ಮೂಲದ ಕನ್ನಯ್ಯ ನಾಯ್ಡು ತಂಡ ಹಗಲು ಇರುಳು ಅಂತ ಯುದ್ಧೋಪಾದಿಯಲ್ಲಿ ಕೆಲಸ ನಡೆಸ್ತಾ ಇದೆ. 3 ಅಂದರೆ ಕೊಪ್ಪಳ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿರುವಂಥ ಅಮಿತ್ ಇಂಜಿನಿಯರ್ಸಿಂಗ್ ಆಗಿರ್ಬೋದು, ವಿಜಯನಗರದಲ್ಲಿರುವಂಥ ನಾರಾಯಣ ಆಗಿರ್ಬೋದು, ಅದೇ ಜಿಂದಲಲ್ಲಿ 3 ಅಂದರೆ ಒಟ್ಟು 3 ಕಡೆ 8 ಕ್ರಸ್ಟ್ ಗೇಟ್ಗಳನ್ನ ಅಂದರೆ ಎಲಿಮೆಂಟ್ಗಳನ್ನು ತಯಾರಾಗಿದ್ದು. ಈಗ ಅದೇ ರೀತಿ ನಿನ್ನೆ ರಾತ್ರಿ ಒಂದು ಎಲಿಮೆಂಟನ್ನು ಯಶಸ್ವಿಯಾಗಿ ಸಂಪೂರ್ಣವಾಗಿ ಮಾಡಿತ್ತು. ಅಂದರೆ ಕನ್ನಯ್ಯ ತಂಡ ಇವತ್ತು ಮತ್ತೊಂದು ಎರಡನೇ ತಂಡನೂ ಸಹ ಎರಡನೇ ಎಲಿಮೆಂಟ್ ನಿಲ್ಲಿಸುವಲ್ಲಿ ಯಶಸ್ವಿಯಾಗಿತ್ತು. ಅದೇ ರೀತಿ ಈಗ 3ನೇದು ನೋಡ್ತಾ ಇದ್ದ ವಿಷಯದಲ್ಲಿ ಇದು 3ನೇದ್ದು ನಡೀತಾ ಇದೆ. ಬರದಿಂದ ಅದೂ ಸಹ ಅಂದರೆ 3ನೇ ಯಶಸ್ವಿ ಆಗುತ್ತೆ, ನೀರು ಸಂಪೂರ್ಣವಾಗಿ ಬಂದಾಗುತ್ತೆ ಎಂಬ ನಿರೀಕ್ಷೆ ಇದೆ. ಯಾಕಂದರೆ ರೈತರು ಸಹ ಆಶಾಭಾವನೆಯಲ್ಲಿದ್ದಾರೆ. ಇದು ಒಂದು ಸಕ್ಸಸ್ ಆದರೆ 3ನೇದೇನೋ ಸಕ್ಸಸ್ ಆಯ್ತು ಅಂದರೆ ಸಂಪೂರ್ಣವಾಗಿ ನೀರು ಸಹ ಬಂದಾಗುತ್ತೆ. 35,000 ಕ್ಯೂಸೆಕ್ಸ್ ಬರ್ತಾ ಇದೆಯಲ್ಲ, ಅದೆಲ್ಲ ಸಂಪೂರ್ಣವಾಗಿ ಸ್ಟಾಪ್ ಆಗುವಂಥ ಸಾಧ್ಯತೆ ಜಾಸ್ತಿಯೇ ಇದೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈಗ ನೋಡ್ತಾ ಇದ್ದೀವಿ, ಒಂದಲ್ಲ ಎರಡಲ್ಲ, ಈಗಾಗಲೇ 23 ಕ್ರಸ್ಟ್ ಗೇಟ್ಗಳ ಮೂಲಕ ಈಗ 80,000 ಕ್ಯೂಸೆಕ್ಸ್ ನದಿಗೆ ಬಿಟ್ಟಿದ್ದಾರೆ. ಈಗಾಗಲೇ 40,000 ಕ್ಯೂಸೆಕ್ಸ್ ಸಹ ಇನ್ಫ್ಲೋ ಇದೆ. ಮಲೆನಾಡಿನ ಭಾಗದಲ್ಲಿ ಮತ್ತೆ ಮಳೆರಾಯನ ಜಾಸ್ತಿ ಆಗ್ತಿದ್ದ ಕಾರಣಕ್ಕಾಗಿ ಮತ್ತೆ ಇನ್ಫ್ಲೋ ಸಹ ಜಾಸ್ತಿ ಆಗ್ತಾ ಇದೆ. ಈಗ ರೈತರಲ್ಲಿ ಮತ್ತು ಆಶಾಭಾವನೆ ಮೂಡ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಕಳೆದ ಒಂದು ವಾರದಿಂದನೇ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದಾಗ ಆತಂಕಕ್ಕೆ ಮನೆ ಆಗಿತ್ತು. ಮತ್ತು ಈ ಬಾರಿ ಭತ್ತ ಬೆಳಿತೀವೋ ಇಲ್ಲೋ, ಮತ್ತು ನಮಗೆ ಆಗುತ್ತೋ ಇಲ್ಲೋ, ನೀರು ಸಿಗುತ್ತೋ ಇಲ್ಲ ಎಂಬ ಅನುಮಾನ ಸಹ ವ್ಯಕ್ತವಾಗಿತ್ತು. 4 ಜಿಲ್ಲೆಗಳಲ್ಲಿ ಕೊಪ್ಪಳ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ರಾಯಚೂರು ಜಿಲ್ಲೆಗಳಲ್ಲೂ ಸಹ ಅಂದ್ರೆ ರೈತರು ಆತಂಕ ಮನೆ ಮಾಡಿತ್ತು. ಅದರಲ್ಲಿ ಏನಂದರೆ ಇದು ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ. ಈ ನೀರು ತುಂಗಭದ್ರಾ ಜಲಾಶಯ ಆಂಧ್ರ ಆಗಿರ್ಬೋದು, ತೆಲಂಗಾಣಕ್ಕೂ ಸಹ ಅಂದರೆ ಕೆಲ ಜಿಲ್ಲೆಗಳಲ್ಲಿ ಸಹ ಅಂದರೆ ತುಂಗಭದ್ರಾ ಜಲಾಶಯ ಅಲ್ಲಿಯೂ ಸಹ ಲಕ್ಷಾಂತರ ಹೆಕ್ಟರ್ ಪ್ರದೇಶದಲ್ಲಿ ಸಹ ಅಲ್ಲಿ ಸಹ ಅಂದ್ರೆ ಭತ್ತ ಬೆಳೀತಾ ಇದ್ದಾರೆ. ಈಗ 3ನೇ ಯಶಸ್ವಿ ಆದರೆ ಸಂಪೂರ್ಣವಾಗಿ ನೋಡ್ತಾ ಇರೋ ದೃಶ್ಯದಲ್ಲಿ ನೀರು ಸಹ ಸ್ಟಾಪ್ ಆಗ್ತಾ ಇದೆ. ನಮ್ಮ ಪಬ್ಲಿಕ್ ಟಿವಿಯಲ್ಲಿ ಆ ದೃಶ್ಯದಲ್ಲಿ ಕ್ಯಾಮ್ರಾ ನೋಡ್ತಾ ಇದ್ದೀವಿ. ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಕನ್ನಯ್ಯ ನಾಯ್ಡು ತಂಡ ಸಂಪೂರ್ಣವಾಗಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ನಡೀತಿದ್ದ ಕೆಲಸ ಸಂಪೂರ್ಣವಾಗಿ ಯಶಸ್ವಿ ಕಾಣ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈಗ ನೀರು ಸಹ ಸ್ಟಾಪ್ ಆಗ್ತಾ ಇದೆ. ಸ್ಟಾಪ್ ಆಗದಂದರೆ ಇದು 3 ಅಂದರೆ ಕ್ರಸ್ಟ್ ಗೇಟ್ಗಳು ಅಂದರೆ ಹೆಲ್ಮೆಟ್ಗಳಿಂದ 64 ಉದ್ದ 4 ಫೀಟ್ ಎತ್ತರ, ಅಂದರೆ ಎತ್ತರ ಈ ರೀತಿಯಾಗಿ ಈ ನಿನ್ನೆ ಒಂದು ಇಟ್ಟಿದ್ರು. ಅದೇ ರೀತಿ 3 ಈಗಾಗಲೇ 12 ಫೀಟಿನ ಎತ್ತರದ 3 ಭಾಗಗಳಾಗಿ 12 ಫೀಟಿನ 3 ಭಾಗಗಳು ಈಗಾಗಲೇ ಎಲಿಮೆಂಟನ್ನು ಈಗಾಗಲೇ ಸಂಪೂರ್ಣವಾಗಿ ಎಲಿಮೆಂಟನ್ನು ಇಟ್ಟಿದ್ದಾರೆ. ಸಂಪೂರ್ಣವಾಗಿ ನೀರು ಸಹ ಕಡಿಮೆ ಆಗ್ತಾ ಇದೆ. ಪೂರ್ತಿಯನ್ನು ನೋಡ್ತಾ ಇದ್ವಿ. ಸಂಪೂರ್ಣವಾಗಿ ಅದು ಕೆಳಗಡೆ 2ರ ಮೇಲೆ ಮತ್ತೆ ಇದು 3ನೇದು ಕುಂತಂದರೆ ಸಂಪೂರ್ಣವಾಗಿ ನೀರು ಸಹ ನಿಲ್ಲಾಗ್ತಾ ಇದೆ, ಬಂದ್ ಆಗ್ತಾ ಇದೆ. ಆದರೆ ಮತ್ತೆ ರೈತರಲ್ಲಿ ಮತ್ತೆ ಚಿಗುರು ಹೊಡಿತಾ ಇದೆ. ಯಾಕಂದರೆ ಆಸೆಗಳು ಚಿಗುರು ಹೊಡಿತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಮಲೆನಾಡಿನಲ್ಲಿ ಮತ್ತೆ ಮಳೆರಾಯ ಜಾಸ್ತಿ ಆಯ್ತಂದರೆ ಮತ್ತೆ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಆದರೆ ಮತ್ತೆ 105 TMC ನೀರು ಸಾಮರ್ಥ್ಯ ಸಿಗುತ್ತಾ ನೀರು. ಆ ಕಡೆಗೆ ಮತ್ತೆ ಲಕ್ಷಾಂತರ ಹೆಕ್ಟರ್ ಪ್ರದೇಶದಲ್ಲಿ ಮತ್ತೆ ಬೆಳೆ ಬೆಳಿಬೋದು ಎಂಬುದು ಆಶಾದಾಯಕ. ಮತ್ತೆ ಮನೆ ಮಾಡಿದೆ ಈ ಕನ್ನಯ್ಯ ನಾಯ್ಡು ತಂಡ. ಈಗ ಯಶಸ್ವಿಯಾಗಿ 3ನೇದು ಸಹ ಅಂದರೆ ಯಶಸ್ವಿಯಾಗಿ ಸಂಪೂರ್ಣವಾಗಿ ಎಲಿಮೆಂಟನ್ನು ಇಳಿಸುವಲ್ಲಿ ಯಶಸ್ವಿ ಆಗಿದೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ತಾ ಇದ್ವಿ. ನೀರು ಸಹ ಅಂದ್ರೆ ಕಡಿಮೆ ಆಗಬೇಕು. ನೀರು ಕಡಿಮೆ ಆಯ್ತಂದರೆ ಸಂಪೂರ್ಣವಾಗಿ ನಿಲ್ಲಾಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಇವತ್ತು ಏಟದಿದ್ರು ಅವರು ಹೇಳೋ ಪ್ರಕಾರ ಕನ್ನಯ್ಯ ನಾಯ್ಡು ತಂಡ ಅವ್ರು ಹೇಳ್ಬೋದು ಇವತ್ತು ಏಟದಿದ್ರು ನೀರನ್ನು ನಾವು ನಿಲ್ಲಿಸ್ತೀವಿ ಎಂಬುದು ಹೇಳಿದ್ದಾರೆ. ಅದೇ ರೀತಿ ಸಾಕಷ್ಟು ತಾಂತ್ರಿಕ ತೊಂದರೆಗಳು ಬಂದರೂ ಸಹ ಅವ್ರನ್ನ ಎಲ್ಲವನ್ನೂ ಎದುರಿಸಿ ಏನು ಮಾಡಬೇಕು ಎಲ್ಲ ನಿರ್ಲಕ್ಷ್ಯ ಥರ ಯುದ್ಧೋಪಾದಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಈಗ ನೀರನ್ನು ಸಂಪೂರ್ಣವಾಗಿ ನಿಲ್ಲಿಸುವಂಥ ಕೆಲಸಕ್ಕೆ ಇವತ್ತು ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಕನ್ನಯ್ಯ ನಾಯ್ಡು ತಂಡ ಆಗಿರ್ಬೋದು ಮತ್ತು ಅಧಿಕಾರಿಗಳ ತಂಡ ಆಗಿರ್ಬೋದು ಮತ್ತು ಜಿಲ್ಲೆಯ ಸಚಿವರು ಮತ್ತು ಶಾಸಕರು ಸಹ ಸ್ಥಳದಲ್ಲೇ ಬಿಟ್ಟು ಒಂದು ವಾರಗಳಿಂದ ನಿರಂತರವಾಗಿ ಈ ಕೆಲಸ ಕಾರ್ಯದಲ್ಲಿ ತೊಡಗಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ರೈತರಲ್ಲಿ ಮತ್ತೆ ಆಶೆ ಮನೆ ಮಾಡಿದೆ. ಲಕ್ಷಾಂತರ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂಥ ಬೆಳೆಗೆ ನೀರು ಸಿಗ್ತೋ ಎಂಬ ಮತ್ತೆ ಆಸೆ ಮೂಡಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಮುಖಂಡಗತಿ, ಪಬ್ಲಿಕ್ ಟಿವಿ, ಕೊಪ್ಪಳ.